ಕೊಲೆ ಕೇಸ್ನಲ್ಲಿ ದರ್ಶನ್ ಪಾರು ಮಾಡಲು ಕಸರತ್ತು ನಡೀತಾ ಇದೆ ಅನ್ನುವ ಬೇಗ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಡೆವಿಲ್ ಗ್ಯಾಂಗ್ ಅನ್ನ ರಕ್ಷಿಸುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಸಿಎಂ ಮತ್ತೆ ಗೃಹ ಸಚಿವರನ್ನ ಬೆನ್ನು ಬಿದ್ದಿದ್ದಾರೆ ಕಾಟೇರ. ಈ ಕಳ್ಳನ ಕಾವಲು ಪಡೆ ದರ್ಶನ್ ಪರ ಬ್ಯಾಟ್ ಬೀಸೋದಕ್ಕೆ ಅಥವಾ ದರ್ಶನ್ ಪರವಾಗಿ ತನಿಖೆ ಮಾಡೋದಕ್ಕೆ ಕಾಟೇರ ಕಳ್ಳನ ಪಡೆ ಕಸರತ್ತು ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಸಚಿವರುಗಳೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ಗೆ ಮತ್ತೆ ಸಿಎಂಗೆ ಅನ್ನೋ ಶಾಕಿಂಗ್ ವಿಚಾರ ಈಗ ಬಯಲಿಗೆ ಬಂದಿದೆ. ಆದರೆ ಅದ್ಯಾವುದಕ್ಕೂ ಕೂಡ ಸೊಪ್ಪು ಆಗ್ತಾ ಇಲ್ಲ. ಸಿಎಂ ಮತ್ತೆ ಹೋಮ್ ಮಿನಿಸ್ಟರ್ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸಲಿ. ತಪ್ಪು ಯಾರೇ ಮಾಡಿದ್ರು ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲಿ. ಅದರ ಹೊರತಾಗಿ ನೀವು ಅವರು ಪರವಾಗೆಲ್ಲ ಮಾತಾಡೋದು ಈ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾದದ್ದಲ್ಲ. ಯಾಕಂತ ಹೇಳಿದ್ರೆ ಈ ಕಾಟೇರ ಏನಿದ್ದಾನೆ, ಈ KD ಗ್ಯಾಂಗ್ನ ಲೀಡರ್, ಈತನ ಅಸಲಿ ಬಂಡವಾಳ ಜನರ ಮುಂದಿದೆ. ನಾವೀಗ ಏನಾದರೂ ಇವನ ಪರವಾಗಿ ಅಥವಾ ಇವನಿಗೆ ಏನಾದರೂ ಫೇವರ್ ಮಾಡಿದ್ವಿ ಅಂತ ಹೇಳಿದ್ರೆ ಜನ ಉಗಿತಾರೆ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಸ್ಟ್ಯಾಂಡನ್ನು ಹೊಂದಿದ್ದಾರೆ ಅನ್ನೋದು ನೋಡಿ. ಈ ಪ್ರಕರಣದಲ್ಲಿ ಸ್ಥಳ ಮಹಜರಿಗೆ ಈಗ ಆರೋಪಿಗಳನ್ನು ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಕ್ಯಾಬ್ ಅವರ ಬೆನ್ನು ಹಿಂದೆ ಇದೆ, ಆ ಪೊಲೀಸ್ ವಾಹನದ ಹಿಂದೆ ಇದೆ. ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ಪೊಲೀಸ್ ವಾಹನದಲ್ಲಿ ಈ ಪ್ರಮುಖ ಆರೋಪಿಗಳನ್ನ ಮೈಸೂರಿನತ್ತ ಕರೆದುಕೊಂಡು ಹೋಗುತ್ತಿದ್ದಾರೆ. ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಸುಮಾರು 19 ಜನ ಆರೋಪಿಗಳು ಈ ಪ್ರಕರಣದಲ್ಲಿ A1 ನಿಂದ A19 ವರೆಗೂ ಕೂಡ. ಅದರಲ್ಲಿ ಎಷ್ಟು ಜನ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿ ಮೈಸೂರಿಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕೊಲೆ ಮಾಡಿ, ಈ ಸೀಸಿಂಗ್ ಶೆಡ್ನಲ್ಲಿ ಕೊಲೆ ಮಾಡಿ ದರ್ಶನ್ ಸೇರಿದಂತೆ ಅವರ ಕೆಲ ಪಾಟಾಲಂನ ಸದಸ್ಯರೇನಿದಾರಲ್ಲ ಅವರೆಲ್ಲರೂ ಕೂಡ ಮೈಸೂರಿನ ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಕೂತ್ಕೊಂಡಿದ್ರು. ಪೊಲೀಸರು ಸ್ಟಾರ್ ಹೋಟೆಲ್ನ ಡೋರ್ ಬಡಿದಾಗಲೇ ಗೊತ್ತಾಗಿದ್ದು ನಾವು ಸಿಕ್ಕಿ ಬಿದ್ದಿದ್ದೀವಿ ಅಂತ. ಈಗ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನಮ್ಮ ಕಲೀಗ ಅಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಯಾರ್ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಸ್ಥಳ ಮಹಜರ್ ಹೆಂಗಿರುತ್ತೆ, ತಾವೇನಾದರೂ ಹೋಗ್ತಾ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಗೆ ಏನ್ ಕತೆ ಅಜಯ್? ರಂಜಿತ್, ಅಂದರೆ ಇಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಬಿಟ್ಕೊಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಅಂದರೆ ಕೆಲವೊಬ್ಬರು ಅಂದರೆ ಈಗ ಮೈಸೂರಿಗೆ ಹೋಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೊಡ್ತಿದ್ದಾರೆ. ಆದರೆ ಇನ್ನೂ ಕೆಲವೊಬ್ಬರು ಅಂದರೆ ಅವ್ರು ಯಾವಾಗ ಕೊಲೆ ನಡೆಯುತ್ತೋ ಆ ನಂತರ ಬಂದು ಅವರೊಂದು ಅಂದರೆ ಡ್ರೆಸ್ಸನ್ನು ಚೇಂಜ್ ಮಾಡ್ತಾರೆ, ಅಂದರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೊಡ್ತಿದ್ದಾರೆ. ಇನ್ನು ಕೆಲವರು ಮೆಡಿಕಲ್ ಟೆಸ್ಟ್ಗಾಗಿ ವಿಕ್ಟೋರಿಯಾ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಅವರ ಇನ್ನು ನಮ್ಮ ತಂಡ ಕೂಡ ಅವರ ಹಿಂದೆ ಕೂಡ ಈಗಾಗಲೇ ಇರುವಂಥದ್ದು. ಆದರೆ ಖಚಿತವಾದಂಥ ಮಾಹಿತಿ ಇನ್ನೂ ಕೂಡ ಪೊಲೀಸರು ಕೂಡ ಸದ್ಯಕ್ಕೆ ನೀಡ್ತಾ ಇಲ್ಲ. ಆದರೆ ಮೆಡಿಕಲ್ ಕೂಡ ಇನ್ನೂ ಬಾಕಿ ಇದೆ. ಆಗಲೇ 8 ರಿಂದ 9 ಜನ ಆರೋಪಿಗಳನ್ನು ಈಗಾಗಲೇ ಏನು ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಈಗಾಗಲೇ ಕರ್ಕೊಂಡು ಹೋಗಿರುವಂಥದ್ದು. ಅದರಲ್ಲೂ ಕೂಡ ಪವಿತ್ರ ಗೌಡ ಸೇರಿದಂತೆ ಇನ್ನೂ 9 ಜನ ಆರೋಪಿಗಳನ್ನ ಅಲ್ಲಿ ಇನ್ನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೆಡಿಕಲನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಇನ್ನುಳಿದ 5 ರಿಂದ 6 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕರ್ಕೊಂಡು ಹೋಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಕರೆಕ್ಟಾಗಿ ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ರಂಜಿತ್. ಅಜಯ್, ಮತ್ತೊಂದು ಕಡೆಯಲ್ಲಿ ಈಗ ಉಳಿದವ್ರು ಏನಿದ್ದಾರೆ 9 ಜನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ರೆ ಉಳಿದವರು ಅವರ ಮೆಡಿಕಲ್ ಚೆಕಪ್ ಕೂಡ ಆಗಬೇಕಾಗಿರೋದ್ರಿಂದ ಅಲ್ಲಿ ಕರ್ಕೊಂಡು ಹೋಗಿ ಆನಂತರ ಶಿಫ್ಟ್ ಮಾಡ್ತಾರಾ ಹೇಗೆ ಅಂತ ಏನು ಹೇಳ್ತಿದ್ದಾರೆ ಅಲ್ಲೆಲ್ಲ? ಖಂಡಿತವಾಗ್ಲೂ ರಂಜಿತ್, ಏನಂದರೆ ಈಗಾಗಲೇ ನಾಳೆ ಇಷ್ಟೊತ್ತಿಗೆ ಏನೋ ನ್ಯಾಯಾಧೀಶ ಮುಂದೆ ಎಲ್ಲ ಆರೋಪಿಗಳು ಕೂಡ ಇರಬೇಕಾಗತ್ತೆ. ಸೊ ಹೀಗಾಗಿ 24 ಗಂಟೆ ಒಳಗೆ ಮೆಡಿಕಲ್ ಚೆಕಪ್ ಆಗಲೇಬೇಕಾಗತ್ತೆ. ಹೀಗಾಗಿ ಮೊದಲಿಗೆ ವಿಕ್ಟೋರಿಯಾ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಆ ನಂತರ ಏನು ಆ ಡ್ರೆಸ್ ಚೇಂಜ್ ಮಾಡಿದಂಥ ವಿಜಯಲಕ್ಷ್ಮಿಯವರ ಮನೆ ಏನಿದೆ ಅಲ್ಲಿಗೂ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲೂ ಕೂಡ ಮಹಜರು ದರ್ಶನ್ ಅವರೊಟ್ಟಿಗೆ ಬಾಕಿ ಇದೆ. ಸೊ ಈ ಒಂದು ವಿಚಾರವಾಗಿ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಮೈಸೂರಿಗೆ ಕರ್ಕೊಂಡು ಹೋಗೋದು ಬಹುತೇಕ ಡೌಟ್ ಅಂತಲೇ ಅನಿಸುತ್ತೆ. ಯಾಕಂತಂದರೆ
ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಮೊನ್ನೆನೇ ಹೋಗಬೇಕಾಗಿತ್ತು. ಆದರೆ ಡ್ರೈವರು ಲಕ್ಷ್ಮಣ್ ಮತ್ತು ನಾಗರಾಜ್ ಏನಿದ್ದಾರೆ ಅವರು ಹೋಗಿ ಅಲ್ಲಿ ಮಾಜರನ್ನು ಮಾಡಿಸ್ಕೊಂಡು ಆನಂತರ ಕರ್ಕೊಂಡ್ಬಂದಿದ್ರು. ಆದರೆ ಇದೀಗ ವಿಕ್ಟೋರಿಯಾಕ್ಕೆ ಕರ್ಕೊಂಡು ಹೋಗುವಂಥ ಬಹುತೇಕ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೂಡ ಬಂದಿರುವಂಥದ್ದು. ಇಲ್ಲೂ ಕೂಡ ಅವರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ದಾಖಲನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ದರ್ಶನ್ ಅವರು ಏನೊಂದು ಮರ್ಡರ್ ಆದ ನಂತರದಲ್ಲಿ ಅವರ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿರ್ತಾರೆ, ಜೊತೆಗೆ ಶೂಸ್ನ ಚೇಂಜ್ ಮಾಡಿರ್ತಾರೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಇವರಿಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತಾ ಅಥವಾ ಆ ಘಟನೆ ಬಂದ ನಂತರದಲ್ಲಿ ಏನಾದರೂ ಅವರು ಮಾಹಿತಿಯನ್ನು ಏನಾದ್ರು ಹೇಳಿದ್ರ ಅವ್ರ ಬಗ್ಗೆ ಅಂತೇಳಿ ಆ ಒಂದು ವಿಚಾರವಾಗೂ ಕೂಡ ಕಳೆದ ಒಂದು 2-3 ಗಂಟೆಗಳಿಂದನೂ ಕೂಡ ಈಗಾಗಲೇ ಅಲ್ಲೂ ಕೂಡ ಏನು ಅವರನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಇನ್ನೂ 1 ಗಂಟೆ ಇಲ್ಲ 2 ಗಂಟೆಗಳ ಕಾಲ ಅವರ ವಿಚಾರಣೆ ಮುಂದೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನ ಪೊಲೀಸರು ಕೂಡ ಸದ್ಯ ಕೊಡ್ತಾ ಇರುವಂಥದ್ದು. ರಂಜಿತ್.